एक के बाद एक होने वाले मर्डर से पूरे शहर में डर का माहौल है। ಸೌತ್ ಇಂಡಿಯಾದಲ್ಲಿ ಬಂದಂತಹ ಭಯ ಬೀಳಿಸುವ ಮೂವಿಗಳನ್ನು ಮಿಸ್ ಮಾಡ್ಕೋಬೇಡಿ. ನಾನು ಇವಾಗ ಟಾಪ್ 5 ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳ ಬಗ್ಗೆ ಹೇಳ್ತೀನಿ. ನೀವು ಈ ಮೂವಿಗಳನ್ನು ನೋಡಿದ ಮೇಲೆ ಫ್ಯಾನ್ ಆಗೋಗ್ತೀರಾ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಂಬರ್ 5ನಲ್ಲಿ ಬಗೀರಾ ಮತ್ತು K13. ನಂಬರ್ 5ನಲ್ಲಿ 2 ಸಿನಿಮಾಗಳಿದ್ದು, ಮೊದಲ ಸಿನಿಮಾ ಕತೆ ಒಬ್ಬ ಸೈಕೋದು ಮೊದಲು ಹುಡುಗಿಯರನ್ನು ತನ್ನ ಪ್ರೇಮದ ಬಲೆಗೆ ಬೆಳೆಸಿಕೊಳ್ತಾನೆ. ಅವರ ಮದುವೆಯಾದ ಮೇಲೆ ಭೀಕರವಾಗಿ ಸಾಯಿಸಿ ಬಿಡ್ತಾನೆ. ಇದರಲ್ಲಿ ಟೆಡಿ ಬೇರ್ ಕೂಡ ಇದ್ದು ಒಬ್ಬರ ನಂತರ ಒಬ್ಬರಂತೆ ಹುಡುಗಿಯರನ್ನು ಸಾಯಿಸ್ತಿರ್ತಾರೆ. ಟೆಡಿ ಬೇರ್ ಹಾಗೂ ಈ ಸೈಕೋ ಯಾಕೆ ಹುಡುಗಿಯರನ್ನು ಸಾಯಿಸ್ತಿದ್ದಾರೆ, ಹೇಗೆ ಪೊಲೀಸರು ಇವರನ್ನು ತಡೀತಾರೆ, ಇದು ಮೂವಿಯ ಸ್ಟೋರಿಯಾಗಿದ್ದು, ಬಗೀರಾ ಮೂವಿ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ನಿಂದ ಕೂಡಿದ್ದು ಬಹಳ ಸಮಯವನ್ನು ಈ ಮೂವಿಯಲ್ಲಿ ಎಂಗೇಜ್ ಆಗಿ ಇಡುತ್ತದೆ. ಮೂವಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತುಂಬ ಚೆನ್ನಾಗಿದ್ದು ಒನ್ ಟೈಮ್ ವಾಚಬಲ್ ಮೂವಿ ಇದಾಗಿದೆ. ಸೆಕೆಂಡ್ ಮೂವಿ K13. ಈ ಮೂವಿಯ ಕಥೆಯು ಒಬ್ಬ ಫಿಲ್ಮ್ ಮೇಕರ್ದಾಗಿದ್ದು, ಅವನ ರೂಮ್ನಲ್ಲಿ ಒಬ್ಬ ಹುಡುಗಿಯ ಕೊಲೆಯಾಗಿ ಬಿಡುತ್ತದೆ. ಈ ಕೊಲೆಯನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೇ ಮೂವಿಯ ಮುಂದಿನ ಕಥೆಯಾಗಿದೆ. ಡಿಸೆಂಟ್ ಮೂವಿ ಇದಾಗಿದ್ದು, ಮೂವಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ ಬೆಸ್ಟ್ ಆಗಿದ್ದು, ಓವರಾಲ್ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದೆ. ನಂಬರ್ 4ನಲ್ಲಿ ಪಿಜ್ಜಾ 2 ಮತ್ತು CBI 5 ಮೂವಿ ಬರುತ್ತಿದ್ದು, CBI 5 ಕಥೆಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಒಬ್ಬರ ನಂತರ ಒಬ್ಬರಂತೆ ಕೊಲೆ ಮಾಡ್ತಾ ಹೋಗ್ತಾನೆ. ಮೊದಲು ಒಬ್ಬ MLAಯ ಕೊಲೆಯಾಗುತ್ತದೆ, ನಂತರ ಅವನ ಡಾಕ್ಟರ್ನ, ನಂತರ ಒಬ್ಬ ಜರ್ನಲಿಸ್ಟ್ನ ಕೊಲೆ ಮಾಡ್ತಾನೆ ಮತ್ತು ಒಬ್ಬ ಪೊಲೀಸ್ ಆಫೀಸರ್ನ ಕೂಡ ಕೊಲೆ ಮಾಡಿಬಿಡ್ತಾನೆ. ಒಬ್ಬ CBI ಆಫೀಸರ್ ಈ ಮರ್ಡರ್ ಮಿಸ್ಟ್ರಿಯನ್ನು ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆ ಸೈಕೋ ಯಾಕೆ ಎಲ್ಲರನ್ನೂ ಸಾಯಿಸ್ತಾ ಇರ್ತಾನೆ, ಅವನು ಇವರನ್ನೇ ಯಾಕೆ ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ, ಮುಂದೆ ಏನಾಗುತ್ತದೆ, CBI ಆಫೀಸರ್ ಇವನನ್ನು ತಡೀತಾರ ಅನ್ನೋದು ಮೂವಿಯ ಸ್ಟೋರಿಯಾಗಿದ್ದು, ಒಂದೊಳ್ಳೆ ಎಂಗೇಜಿಂಗ್ ಮೂವಿ ಇದಾಗಿದ್ದು ನಿಮ್ಮನ್ನು ಕೊನೆವರೆಗೂ ಎಂಗೇಜಿಂಗ್ ಆಗಿ ಇಡುತ್ತದೆ ಮತ್ತು ಕ್ಲೈಮ್ಯಾಕ್ಸ್ನ ಟ್ವಿಸ್ಟ್ ನಿಮಗೆ ಒಂದು ಸರ್ಪ್ರೈಸ್ ಥ್ರಿಲ್ ಕೊಡುತ್ತಿದ್ದು ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತದೆ. ನಂಬರ್ 2ನಲ್ಲಿ ಸೆಕೆಂಡ್ ಮೂವಿ ಪಿಜ್ಜಾ 2 ಬರುತ್ತಿದ್ದು, ಕಥೆಯು ಒಬ್ಬ ವ್ಯಕ್ತಿಯದ್ದಾಗಿದ್ದು ಅವನಿಗೆ ಒಂದು ಪೇಂಟಿಂಗ್ ಸಿಗುತ್ತದೆ. ಅದು ಅವನ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡುತ್ತದೆ ಮತ್ತು ಅಂತಹ ಸನ್ನಿವೇಶಗಳೇ ಮುಂದೆ ಆಗ್ತಾ ಹೋಗುತ್ತದೆ. ಈ ಪೇಂಟಿಂಗ್, ಈ ಮಿಸ್ಟರಿ ಏನು, ಮುಂದೆ ಏನಾಗ್ತಾ ಹೋಗುತ್ತದೆ, ಇದು ಮೂವಿಯ ಸ್ಟೋರಿಯಾಗಿದ್ದು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಮೂವಿ ಇದಾಗಿದ್ದು ಒಂದೊಳ್ಳೆ ಥ್ರಿಲ್ಲನ್ನು ಈ ಮೂವಿಯಲ್ಲಿ ನೋಡಬಹುದು. ನಂಬರ್ 3ನಲ್ಲಿ ಇರೈವನ್ ಮೂವಿ ಬರುತ್ತಿದ್ದು, ಕಥೆಯು ಒಬ್ಬ ಸೈಕೋದು ಆಗಿದ್ದು ಹುಡುಗಿಯರನ್ನು ಕೊಲೆ ಮಾಡಿದ ನಂತರ ಅವರನ್ನು ಚಿತ್ರತರ ಹಿಂಸೆ ಕೊಟ್ಟು ಸಾಯಿಸ್ತಾ ಇರ್ತಾನೆ. ಅದನ್ನು ನೋಡಿ ನೀವು ಬೆರಗಾಗ್ತೀರಾ. ಈ ಸೈಕೋ ಯಾವುದೇ ಮೋಟಿವ್ ಇರೋದಿಲ್ಲ, ಅವನು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಎಲ್ಲ ಮರ್ಡರ್ಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಈ ಕಥೆಯು ಇಲ್ಲಿಗೆ ಮುಗಿಯಲ್ಲ. ಈ ಕಥೆಯು ಸೈಕೋನ ಅರೆಸ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಆಗುತ್ತದೆ. ಇವನು ಮೊದಲಿಗಿಂತ ಕ್ರೂರಿಯಾಗಿರ್ತಾನೆ ಮತ್ತು ಕೊಲೆಗಳನ್ನು ಕಂಟಿನ್ಯೂಸ್ ಮಾಡ್ತಾನೆ ಇರ್ತಾನೆ. ಇವನನ್ನು ನಮ್ಮ ಹೀರೋ ಹೇಗೆ ತಡೀತಾನೆ ಅನ್ನೋದು ಮೂವಿಯ ಸ್ಟೋರಿಯಾಗಿದ್ದು, ನಂಬರ್ 3ನಲ್ಲಿ ಇರೈವನ್ ಮೂವಿ ಇದ್ದು ಮೂವಿಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ನ ಜೊತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ನೋಡಬಹುದಾಗಿದ್ದು, ಮೂವಿಯ ಸ್ಟೋರಿಯು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು ನೆಟ್ಫ್ಲಿಕ್ಸ್ನಲ್ಲಿ ಮೂವಿ ಸಿಗುತ್ತದೆ. ನಂಬರ್ 2ನಲ್ಲಿ ಹರ್ ಚಾಪ್ಟರ್ 1 ಮೂವಿ ಬರುತ್ತಿದ್ದು, ಮೂವಿಯ ಫಸ್ಟಲ್ಲಿ ಒಂದು ಕಾಡಿನಲ್ಲಿ ಹುಡುಗಿಯ ಕೊಲೆಯಾಗುವುದನ್ನು ನೋಡ್ತೇವೆ. ಆದರೆ ಆ ಕಾಡಿನಲ್ಲಿ ಒಂದಲ್ಲ 2 ಕೊಲೆ ಆಗಿರ್ತವೆ. ಇದರ ನಂತರ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಈ ಕೊಲೆ ಮಾಡಿದ್ದು ಯಾರು, ಕೊಲೆ ಮಾಡಲು ಮೋಟಿವ್ ಏನಾಗಿತ್ತು. 7.5 IMDb ರೇಟಿಂಗಲ್ಲಿ ಬರುತ್ತಿರುವ ಹರ್ ಚಾಪ್ಟರ್ 1 ಮೂವಿ ಇದಾಗಿದ್ದು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದೆ. ಮೂವಿಯ ಇನ್ವೆಸ್ಟಿಗೇಷನ್ ಸೀನ್ ಮತ್ತು ರೋಹಿಣಿಯ ಆ್ಯಕ್ಟಿಂಗ್ ತುಂಬ ಡಿಸೆಂಟ್ ಆಗಿದ್ದು ಕ್ಲೈಮ್ಯಾಕ್ಸ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸೂಪರ್ ಆಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತದೆ. ಟಾಪ್ 1ನಲ್ಲಿ ಬರುತ್ತಿರುವಂತಹ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದು, ಕಥೆಯಲ್ಲಿ ಒಂದು ಶಾಪಿತ ಹಳ್ಳಿ ಇದ್ದು ಒಬ್ಬರ ನಂತರ ಒಬ್ಬರು ಸಾಯ್ತಾ ಹೋಗ್ತಾರೆ. ಹೀರೋನ ಸ್ನೇಹಿತ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ನಮ್ಮ ಹೀರೋ ಈ ಸೂಸೈಡ್ನ ಹಿಂದಿನ ಕರಾಳ ಸತ್ಯವನ್ನು ಕಂಡು ಹಿಡಿತಾನ. ಯಾಕೆ ಅವರೆಲ್ಲ ತಾವೇ ಆತ್ಮಹತ್ಯೆ ಮಾಡಿಕೊಳ್ತಾ ಇರ್ತಾರೆ, ಇದರಲ್ಲಿ ಮಾಟಮಂತ್ರದ ಕೈವಾಡ ಏನಾದರೂ ಇದೆಯಾ, ಇದರ ಕೊಲೆಗಳ ಮಿಸ್ಟ್ರಿಯನ್ನು ಏನು ಅಂತ ಈ ಮೂವಿಯಲ್ಲಿ ನೋಡ್ತೀರಾ. 7.3 IMDb ರೇಟಿಂಗ್ನಲ್ಲಿ ಬರುತ್ತಿರುವಂತಹ ವಿರೂಪಾಕ್ಷ ಮೂವಿ ಇದಾಗಿದ್ದು, ಮೂವಿಯ ಸ್ಟೋರಿಯು ಕ್ಲೈಮ್ಯಾಕ್ಸ್ನ ಟ್ವಿಸ್ಟ್ ಆ್ಯಂಡ್ ಟರ್ನ್ ತುಂಬ ಡಿಫ್ರೆಂಟ್ ಆಗಿದ್ದು ಇದೊಂದು ತಲೆಗೆ ಹುಳುವ ಬಿಡುವ ಮೂವಿಯಾಗಿದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಮಸ್ಟ್ ವಾಚ್ ಮೂವಿ ಇದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.